ಮಾಡುವುದು ಇಲ್ಲಿ ಮುಖ್ಯ. ನಾನು ಡಾಲರ್ ಪೆಟ್ಟ ದೃಷ್ಟಿ ಕೂಡ ಅಮೆರಿಕ ಇದ್ದು ಬ್ರಿಕ್ಸ್ ಅನ್ನ ದೂರಿಸುವಂತ, ಭಾರತವನ್ನ ಬ್ರಿಕ್ಸ್ ದೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಇವತ್ತೇನಾಗ್ತಾ ಇದೆಪ್ಪ ಅಂತಂದ್ರೆ ಅಮೆರಿಕ ಇದ್ದಿದ್ದು ಇಡೀ ಜಗದ ಮೇಲೆ ತನ್ನ ಡಾಮಿನೆನ್ಸ್ ಮಾಡೋದು ಹೊರಟದ ಮತ್ತು ಆರ್ಥಿಕತೆ ಬಲಿಷ್ಠವಂತ ಎಲ್ಲ ಪ್ರಯತ್ನವೂ ಮಾಡಿದ. ಹೀಗಾಗಿ ಈಗಿನ ಒಂದು ಒಪ್ಪಂದಗಳು, ಈಗಿನ ಒಂದು ಸುಂಕದ ವ್ಯವಹಾರಗಳು ಇವೆಲ್ಲ ಏನಪ್ಪ ಅಂತಂದ್ರೆ ಮೊದಲಿತ್ತು ನಾವು ನಿರ್ಲಿಪ್ತ ಒಂದು ಮಾತು ಉಳಿದಿಲ್ಲ. ಇವತ್ತು ಯಾವುದೇ ಇದರಲ್ಲಾದರೂ ಯಾವುದೇ ಒಂದು ವಿಷಯದಲ್ಲಾದರೂ ಇವತ್ತ ಭಾರತದಿಂದ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ. ಇಲ್ಲಂತಂದ್ರೆ ರಷ್ಯಾ ಜೊತೆಗೆ ನಾವು ಅದರ ಜೊತೆಗೆ ಚೀನಾ ಜೊತೆಗೆ ನಾವು ಕೇಳಿಸ್ಕೊಳ್ಳುವಂಥ ಸಾಧ್ಯತೆಗಳೆಲ್ಲ ಭಾಳ ಇದ್ದಾವೆ. ಅದಕ್ಕೆ ಭಾಳ ಎಚ್ಚರದ ಹೆಜ್ಜೆ ಇಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಟ್ ಅಮೆರಿಕ ಮಾತ್ರ ತನ್ನ ಮೂಲ ಒಂದು ಏನಪ್ಪ ಅಂತಂದ್ರೆ ಗುರಿ ಅಂತ ಅದು ಹೆಜ್ಜೆ ಈಗ ಇಟ್ಬಿಟ್ಟದ. ಈಗ ಬ್ರಿಕ್ಸ್ ಅಂದ್ರೆ ಇಟ್ ಮೀನ್ಸ್ ಈ ಒಂದು ಹೊಸ ಒಂದು ಬ್ರೆಜಿಲ್, ಭಾರತ, ಸೌತ್ ಆಫ್ರಿಕಾ ಜೊತೆಗೆ ಏನಪ್ಪ ಅಂತಂದ್ರೆ ಇದು ನಮ್ಮ ಚೈನಾ ಜೊತೆಗಿನ ಎಲ್ಲ ಸಂಬಂಧಗಳನ್ನ ಗಟ್ಟಿಗೊಳಿಸೋದನ್ನ ಛಿದ್ರ ಮಾಡಿಸುವ ಅಮೆರಿಕ ಈ ದಿಶೆಯಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಂತ ಅನಿಸ್ತಾ ಇದೆ. ಎಲ್ಲ ನೋಡಿದಾಗ ಈ ದಿಶೆಯಲ್ಲಿ ಮೋದಿ ಅವರು ಈ ಒಂದು ಯಾತ್ರೆ ಹೆಚ್ಚಿಗೆ ಏನಪ್ಪ ಅಂದ್ರೆ ಅಮೆರಿಕೆಗೆ ಅನುಕೂಲ ಆಗುವಂತ ಒಂದು ಕೂತಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ರು. ಜೊತೆಗೆ ಅವ್ರು ಹೇಳ್ತಾ ಇದ್ರು, ಇನ್ನೊಂದು ಮಾತನ್ನು ಹೇಳಿದ್ರು ಟ್ರಂಪ್ ಅವರು, ಇಲ್ಲ ಚೈನಾ ಮತ್ತು ಭಾರತದಲ್ಲಿ ಏನಾದ್ರು ಅವ್ರು ಹೊಂದಾಣಿಕೆ ಮಾಡಿಕೊಡ್ತಾರೆ ನಮ್ಮ ಕನ್ನಡ ಕೇಳಿದ್ರೆ ಹೇಳೋದು ಸಲಹೆ ಸೂಚನೆ ಮಾತನಾಡಿದ್ರು. ಆದ್ರೆ ಅದಕ್ಕೊಂದು ದಟ್ಟವಾದ ಮಾತುಗಳನ್ನ ನಮ್ಮ ಮೋದಿ ಅವರು ಹೇಳಿದಾರೆ, ಇಲ್ಲ ನಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನ ನಾವು ಬಗೆಹರಿಸ್ಕೊಳ್ತೀವಿ, ಅದರ ಮೂರನೇ ಅವರ ಹಸ್ತಕ್ಷೇಪ ನಮ್ಗೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಒಂದಿಷ್ಟು ದೂರ ಸರಿಸುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಉಕ್ರೇನದನ್ನು ಅವ್ರು ಇಲ್ಲ ಶಾಂತಿ ಪರ ಇದ್ದೀವಿ ಅನ್ನೋದು ఆయన ಮಾತನಾಡಿದ್ದಾರೆ. ಒಟ್ಟಿನಲ್ಲೇ ಇವೆಲ್ಲ ಪ್ರಯತ್ನ ನೋಡಿದಾಗ ಸಹಜವಾಗಿ ಈ ಅಮೆರಿಕ ಯಾತ್ರೆ ಈ ಸಲ ಭಾರತಕ್ಕಿಂತಲೂ ಹೆಚ್ಚಿಗೆ ಲಾಭ ಅಮೆರಿಕ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಮೋದಿಯವರು ಇಲ್ಲೇ ಈ ಅಮೆರಿಕ ಜೊತೆಗೆ ಒಪ್ಪಂದಗಳನ್ನು ಮಾಡುವಲ್ಲಿ ಸೋತ್ರ ಅಥವಾ ಇದು ಅಮೆರಿಕೆಗೆ ಲಾಭ ಆಗುವಂಥ ವ್ಯವಸ್ಥೆ ಆಯ್ತಾ ಅನ್ನುವಂಥದ್ದು ಒಂದೇ ಆಗ್ತದೆ. ಜೊತೆಗೆ ಬ್ರಿಕ್ಸ್ಗೆ ಇದು ಸವಾಲಾಗಿದೆ. ಬ್ರಿಕ್ಸ್ ಇದು ಫ್ಯೂಚರ್ದಲ್ಲಿ ಅಮೆರಿಕೆಯ ಡಾಲರ್ ತೊಂದರೆ ಕೊಡ್ತದೆ ಅನ್ನುವಂಥ ದೃಷ್ಟಿಗಳು. ಅದು ಆಲ್ರೆಡಿ ಬ್ರಿಕ್ಸ್ ಇವೇನು ಸಂಘಟನೆಯೊಳಗೆ ಹೆಚ್ಚಿಗೆ ಮುಸ್ಲಿಂ ಘಟಕಗಳಿದ್ದಾವೆ, ಅವರು ಇನ್ನುಳಿದವರು ಕೊಡ್ಕೊಂಡು ಹೊಸ ರೂಪದ ಈ ಅಮೆರಿಕೆಯ ಡಾಮಿನೆನ್ಸ್ಗೆ ಒಂದು ಪ್ರತ್ಯುತ್ತರ ಕೊಡುವಂಥ ಪ್ರಯತ್ನ ನಡೆದಿತ್ತು. ತಮ್ಮದೇ ನಾಣ್ಯಗಳು ಮಾಡ್ಕೋಬೇಕಂತೇಳಿ ಅದನ್ನು ತಿಳಿದಂಥ ಟ್ರಂಪ್ ಇದ್ದವರು ಅದರಲ್ಲಿ ಅಡ್ಡಗಿಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಏನಾಗ್ತದೆ. ಬಟ್ ಇವತ್ತಿನ ಅಗ್ರಿಮೆಂಟ್, ಈ ಒಂದು ಸುಂಕದ ಅಗ್ರಿಮೆಂಟ್, ವ್ಯಾಪಾರದ ಅಗ್ರಿಮೆಂಟ್ ಹೆಚ್ಚಿಗೆ ಅಮೆರಿಕ ಪರ ಇದ್ದಂಥದ್ದು ಭಾರತಕ್ಕೆ ಇದರಿಂದ ಲಾಭಕ್ಕಿಂತಲೂ ಹಾನಿ ಹೆಚ್ಚು ಅನಿಸ್ತದೆ. ಇವತ್ತಿನ ಮುಂಬರುವ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ಇದು ಸತ್ಯದ ಕೈಯಲ್ಲಿ ಒಂದನೇ